ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21, 22, 23 ಈ 3 ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಸೊ ಜುಲೈ ಎಂಡಲ್ಲಿ, ಜುಲೈ 25ನೇ ತಾರೀಕಿನ ನಂತರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 21 ಜೊತೆಗೆ 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಆದರೆ ಇನ್ನೂ ಕೂಡ ಹಣನೇ ಬಿಡುಗಡೆ ಆಗಿಲ್ಲ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದು ಸುಳ್ಳ? ಹಾಗಿದ್ರೆ ಹಣ ಬಿಡುಗಡೆ ಆಗೋದಾದ್ರೂ ಯಾವಾಗ, ಇನ್ನು ಎಷ್ಟು ದಿನಗಳ ಕಾಲ ನಾವು ಇದೇ ರೀತಿಯಾಗಿ ನಂಬ್ಕೊಂಡು ಕೂತ್ಕೊಳ್ಬೇಕು ಅಂತೇಳ್ಬಿಟ್ಟು ಸಾಕಷ್ಟು ಜನರ ಈ ಪ್ರಶ್ನೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಏನಕ್ಕೋಸ್ಕರ ಹಣ ಡಿಲೇ ಆಗ್ತಾ ಇದೆ, ಏನಕ್ಕೋಸ್ಕರ ಹಣ ಇನ್ನೂ ಬಿಡುಗಡೆ ಆಗಿಲ್ಲ, ಯಾವಾಗ ಬಿಡುಗಡೆ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 21, 22, 23 ಈ 3 ಕಂತಿನ ಹಣ ಬಿಡುಗಡೆ ಆಗಬೇಕು. ಸೊ ಏಪ್ರಿಲ್ ತಿಂಗಳಿಂದನೇ ಹಣ ಬಿಡುಗಡೆ ಆಗಿಲ್ಲ. ಸೊ ಏಪ್ರಿಲ್ ಕಂತಿನ ಹಣ, ಮೇ ಕಂತಿನ ಹಣ, ಜೂನ್ ಕಂತಿನ ಹಣ ಇದಿಷ್ಟು ಬರಬೇಕಾಗಿದೆ. ಈಗ ಜುಲೈ ಕಂತಿನ ಹಣ ಆದರೂ ಲೆಕ್ಕ ಇಲ್ಲ. ಯಾಕಂತ ಹೇಳಿದ್ರೆ ಅದು ನೆಕ್ಸ್ಟ್ ತಿಂಗಳು ಬರುವಂಥದ್ದು. ಈ ತಿಂಗಳ ಹಣ ಮುಂದಿನ ತಿಂಗಳು ಕೊಡುವಂಥದ್ದು. ಆದರೆ ಹೋದ ತಿಂಗಳ ಹಣನೇ ಇನ್ನೂ ಬಂದಿಲ್ಲಲ್ಲ. ಏಪ್ರಿಲ್ ತಿಂಗಳ ಹಣ ಮೇಗೆ ಬರಬೇಕಾಗಿತ್ತು, ಮೇ ತಿಂಗಳ ಹಣ ಜೂನಿಗೆ ಬರಬೇಕಾಗಿತ್ತು, ಜೂನ್ ತಿಂಗಳ ಹಣ ಜುಲೈಗೆ ಬರಬೇಕಾಗಿತ್ತು. ಸೊ ಈಗಾಗಲೇ ಜುಲೈ ಎಂಡ್ ಆಗ್ತಾ ಇದೆ. ಈ ಒಂದು 21, 22, 23 ಈ 3 ಕಂತಿನ ಹಣ ಬಿಡುಗಡೆನೆ ಮಾಡಿಲ್ಲ ಸ್ನೇಹಿತರೆ. ಜೂನ್ ತಿಂಗಳಲ್ಲೇ ಹೇಳಿದ್ರು ಇನ್ನೇನು ಜಮಾ ಆಗ್ತಾ ಇದೆ, ಜೂನ್ ಎಂಡಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದನ್ನ ಜೂನ್ ಎಂಡಲ್ಲಿ ಆಗ್ಲಿಲ್ಲ, ಜುಲೈ ಸ್ಟಾರ್ಟ್ ಆಯ್ತು. ಜುಲೈ ಫಸ್ಟ್ ವೀಕ್ ಅಂತ ಹೇಳಿದ್ರು, ಅದರಲ್ಲೂ ಕೂಡ ಜಮಾ ಆಗಲಿಲ್ಲ. ಜುಲೈ 15 ನಂತರದಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು, ಅದು ಕೂಡ ಜಮಾ ಆಗಲಿಲ್ಲ. ಅದಾದ ನಂತರದಲ್ಲಿ ಜುಲೈ ಎಂಡಲ್ಲಿ ಜಮಾ ಆಗುತ್ತೆ, ಹಣ ಜಮಾ ಆಗುತ್ತೆ ಈ ಒಂದು 21, 22 ಅಂತ ಹೇಳ್ಬಿಟ್ಟು ಹೇಳಿದ್ರು. 21, 22ನೇ ಕಂತಿನ ಹಣ ಇನ್ನೂ ಕೂಡ ಜಮಾನೇ ಆಗಿಲ್ಲ. ಇನ್ನೇನು ಈ ತಿಂಗಳ ಕಳೆದೇ ಹೋಯ್ತಲ್ಲ, ನಾಳೆಯಿಂದ ಆಗಸ್ಟ್. ಸೊ ಆಗಸ್ಟ್ ತಿಂಗಳು ಬಂದರೂ ಇನ್ನೂ ಹಣನೇ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಗೊಂದಲ ಸೃಷ್ಟಿಯಾಗಿರುತ್ತೆ ಸ್ನೇಹಿತರೆ. ಸೊ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಹೇಳ್ತಾ ಇದೆ, ಅವು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಈಗಾಗಲೇ ಹಣ ಕೂಡ ಇವರು ರಿಲೀಸ್ ಮಾಡ್ತಾ ಇಲ್ಲ. ಸರ್ಕಾರ ಕೂಡ ಲಾಸಲ್ಲಿ ನಡೀತಾ ಇರ್ಬೋದು, ಇನ್ನು ಮುಂದೆ ಹಣ ಜಮಾ ಆಗೋದನ್ನೇ ಸ್ಟಾಪ್ ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ನೀವು ಅನ್ಕೊಂಡಿರ್ತೀರಾ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ, ಸರ್ಕಾರದ ಬಳಿ ಹಣ ಇಲ್ಲ, ಅದಂತೂ ನಿಜ. ಸರ್ಕಾರ ಸಾಕಷ್ಟು ಲಾಸಲ್ಲಿ ನಡೀತಾ ಇದೆ. ಆದರೆ ಏನೇನೋ ಹರಸಾಹಸ ಪಟ್ಟು ಯಾವುದ್ರ ಮೇಲೆ ಆಗುತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ, ಇನ್ನೊಂದನ್ನು ಮಾಡಿ, ರೇಟ್ ಜಾಸ್ತಿ ಮಾಡಿ, ಏನೇನೋ ಸರ್ಕಸ್ನ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆನ ಕಂಟಿನ್ಯೂ ಮಾಡ್ಕೊತಾನೆ ಬಂದಿದ್ದಾರೆ. ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಅಂತ ನೀವು ಅಂದ್ಕೊಳ್ಳೋದಕ್ಕಂತ ಹೋಗ್ಬೇಡಿ. ಸ್ಟಾಪ್ ಆಗೋದಿಲ್ಲ ಸ್ನೇಹಿತರೆ, ಖಂಡಿತವಾಗ್ಲೂ ಸ್ಟಾಪ್ ಆಗೋದಿಲ್ಲ. ಸ್ಟಾಪ್ ಮಾಡಿದ್ರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮೊತ್ತದ ಏಟಂತೂ ಖಂಡಿತವಾಗ್ಲೂ ಆಗುತ್ತೆ. ಸೊ ಈ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗೋದಂತೂ ಖಂಡಿತವಾಗ್ಲೂ ನೆಕ್ಸ್ಟ್ ಎಲೆಕ್ಷನಲ್ಲಿ ಬರೋದೇ ಇಲ್ಲ, ಅವರಿಗದು ಕನ್ಫರ್ಮ್. ಸೊ ಗೃಹಲಕ್ಷ್ಮಿ ಏನಿಲ್ಲ ಅಂತ ಹೇಳಿದ್ರು ಪ್ರತಿ ತಿಂಗಳು 2,500 ಕೋಟಿಗಿಂತ ಹೆಚ್ಚು ಹಣ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸೊ 1,20,00,000 ಫಲಾನುಭವಿಗಳ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಣನ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿದ್ರಂತ ಹೇಳಿದ್ರೆ ಸರ್ಕಾರಕ್ಕೆ ಅವರು ಬೇಕಂತ ಮಾಡ್ಕೊಂಡಂತ ಎಡವಟ್ಟಾಗತ್ತೆ. ನೆಕ್ಸ್ಟ್ ಎಲೆಕ್ಷನ್ಗಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಯಾವ ಮುಖ ಇಟ್ಕೊಂಡು ಎಲೆಕ್ಷನ್ನ ಕೇಳೋದಕ್ಕಂತ ಪ್ರಚಾರಕ್ಕಂತ ಬರ್ತಾರೆ, ನೀವೇ ಹೇಳಿ. ಸೊ ಹಾಗಾಗಿ ಅದು ಸರ್ಕಾರಕ್ಕೂ ಕೂಡ ಗೊತ್ತು. ಆ ಕಾರಣದಿಂದ ಯಾವುದೇ ಒಂದು ಸಿಚುವೇಶನ್ ಬಂದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆನ ಮಾತ್ರ ಸ್ಟಾಪ್ ಮಾಡೋದಿಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಏನಕ್ಕೋಸ್ಕರ ಇನ್ನೂ ಹಣ ಜಮಾ ಮಾಡಿಲ್ಲ, ಇಷ್ಟು ದಿನಗಳ ಕಾಲ ಬೇಕಾ, ವೆಯ್ಟ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಡೇಟನ್ನು ಕೊಡ್ತಾ ಇದ್ದಾರೆ. ಆ ಡೇಟಿಗೆ ಸರಿಯಾಗಿ ಅವರ ಅಕೌಂಟಿಗೆ ಹಣನೇ ಜಮಾ ಮಾಡ್ತಾ ಇಲ್ಲ. ಹೇಳೋದೊಂದು ಮಾಡೋದೊಂದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಒಂದು ಡೇಟ್ ಹೇಳ್ತಾರೆ, ಈಗ ಒಂದು 25ನೇ ತಾರೀಕು ಅಂತ ಹೇಳಿದ್ರೆ 25ನೇ ತಾರೀಕು ಹಣ ಜಮಾ ಆಗಬೇಕು, ಇಲ್ವಾ ಡೇಟ್ ಹೇಳಲೇಬಾರ್ದು. ಇಲ್ವಾ ನೆಕ್ಸ್ಟ್ ವೀಕ್ ಅಂತಲೂ ಕೂಡ ಹೇಳಬಾರ್ದು. ಇಲ್ಲ ಹಣ ಇಲ್ಲ ಜಮಾ ಮಾಡೋದಕ್ಕೆ ಸದ್ಯದ ಮಟ್ಟಿಗೆ ಆಗೋದಿಲ್ಲ, ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ ಅಂತ ಓಪನ್ ಆಗಿ ಹೇಳ್ಬಿಡ್ಬೇಕು. ಹಾಗೆ ಮಾಡೋದಿಲ್ಲ. ನೆಕ್ಸ್ಟ್ ವೀಕ್ ಬರುತ್ತೆ,
ಅಧಿಕಾರಿಗಳ ಜೊತೆ ಮಾತನಾಡ್ತಾ ಇದ್ದೀನಿ. ಹಣಕಾಸು ಇಲಾಖೆ ಕಡೆಯಿಂದ ಈಗಾಗಲೇ ಹಣ ಜಮಾ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಮ್ಮ ಹತ್ರ ಹಣ ಸ್ಟಾಕ್ ಇದೆ. ಹಣ ಇನ್ನೇನು ಜಮಾ ಮಾಡಬೇಕಷ್ಟೇನೆ. ಟೆಕ್ನಿಕಲ್ ಇಶ್ಯೂ ಸ್ವಲ್ಪ ಇದೆ, ಅದನ್ನು ಸರಿ ಮಾಡ್ತೀವಿ. ಈ ರೀತಿ ಬುರುಡೆ ರೀಸನ್ಸ್ನ ಕೊಟ್ಟು ನಮಗೂ ಕೂಡ ಸಾಕಾಗಿದೆ. ಹೇಳಿ ನಮ್ಮ ಜನಗಳಿಗೂ ಕೂಡ, ವೀಕ್ಷಕರಿಗೂ ಕೂಡ ಸಾಕಾಗಿದೆ. ಸಾಕಷ್ಟು ಓಲ್ ಬಿಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬೊಬ್ಬರು ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಅಫಿಷಿಯಲ್ ಆಗಿ ಬರ್ತಿರುವಂತ ಮಾಹಿತಿನೇ ನಿಮಗೆ ತಿಳಿಸ್ತಾ ಇರೋದು. ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಯೋ ಅದರಲ್ಲಿ ಬರ್ತಿರುವಂತ ನೋಟಿಫಿಕೇಶನ್ನೇ ನಿಮಗೆ ತಲುಪಿಸ್ತಿರುವಂತದ್ದು. ಜೊತೆಗೆ ಮೀಡಿಯಾದಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾರೋ ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇರೋದು. ನಾವಿಲ್ಲಿ ಫೇಕ್ ಮಾಡುವಂಥದ್ದು ಏನೂ ಇಲ್ಲ, ನಾವಂತಲ್ಲ, ನೀವು ಯಾವ ಚಾನಲ್ ಬೇಕಾದ್ರೂ ಚೆಕ್ ಮಾಡಿ, ಪ್ರತಿಯೊಬ್ಬರು ಕೂಡ ಇದನ್ನೇ ಹೇಳ್ತಾ ಇರೋದಂಥದ್ದು. ಸೊ ಈಗ ಹಣ ಜಮಾ ಆಗತ್ತಂತ ಹೇಳ್ಬಿಟ್ಟು ಅವ್ರು ಏನು ಹೇಳಿರ್ತಾರೋ ನಾವೆಲ್ಲರೂ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸಿರ್ತೀವಿ. ಹಾಗಾಗಿ ನನ್ನ ಒಂದು ಚಾನಲ್ ಅಂತಲ್ಲ, ಎಲ್ಲ ಚಾನಲಲ್ಲೂ ಅದೇ ಸುದ್ದಿಗಳೇ ಬಂದಿರುತ್ತೆ. ಸೊ ಫೇಕ್ ಹೇಗಾಗೋದಕ್ಕೆ ಸಾಧ್ಯ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಸೊ ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ ಅಷ್ಟೇ. ಇದರಲ್ಲಿ ನಮಗೇನಾದರೂ ಹಣ ಕೊಡ್ತಾರಾ? ಇಲ್ಲ. ಸೊ ನಾವೇನಾದರೂ ಹಣ ನಿಮಗೆ ಜಮಾ ಮಾಡ್ತಾ ಇದೀವಾ? ಇಲ್ಲ. ಸೊ ಬರ್ತಿರುವಂಥ ಸುದ್ದಿನ ಫ್ಯಾಕ್ಟ್ ಆಗಿ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ಓಕೆ ಸ್ನೇಹಿತರೆ, ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಆಗ್ಬೋದು? ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡ್ತು, ಓಕೆ ಇನ್ನೂ ಬಂದಿಲ್ಲ. ಸೊ ಯಾವಾಗ ಜಮಾ ಆಗ್ಬೋದು ಅಂತ ಹೇಳಿದ್ರೆ, ಇದೇ ಬರುವಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ರೂಪಾಯಿ ಹಣ ಜಮಾ ಆಗುವ ಚಾನ್ಸಸ್ಸು ಜಾಸ್ತಿ ಇದೆ ಸ್ನೇಹಿತರೆ. ಹೌದು, ಇದೇ ಬರುವಂತ ಇನ್ನೇನು ಆಗಸ್ಟ್ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು 1 ದಿನ ಇದೆ, 2 ದಿನ ಇದೆ ಅನ್ನೋ ಮೂಮೆಂಟಲ್ಲೇ ನಿಮಗೆ ಹಣ ಜಮಾ ಆಗುತ್ತೆ. ಇನ್ನು 4-5 ದಿನದಲ್ಲಿ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. 4,000 ರೂಪಾಯಿ ಅಂತೂ ಖಂಡಿತವಾಗ್ಲೂ ಜಮಾ ಮಾಡಲೇಬೇಕು, ಜಮಾ ಮಾಡುವ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ 3 ಕಂತಿನ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಜುಲೈದು ಬಿಟ್ಬಿಡಿ, ಜುಲೈದು ಹಣ ಸೇರ್ಸಕ್ ಹೋದ್ರೆ 4 ಕಂತಿನ ಹಣ ಪೆಂಡಿಂಗ್ ಆಗುತ್ತೆ. ಸೊ ನಿಮಗೆ ಆಗಸ್ಟಲ್ಲಿ 1 ಕಂತಿನ ಹಣ ಮಾತ್ರ ಜಮಾ ಮಾಡಿದ್ರು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಇನ್ನೂ ಹೊರೆ ಆಗುತ್ತೆ. 3 ಕಂತಿನ ಹಣ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಹಾಗಾಗಿ ಸರ್ಕಾರ ಏನ್ ಮಾಡತ್ತೆ ಅಂತ ಹೇಳಿದ್ರೆ 2 ಕಂತಿನ ಹಣ ಜಮಾ ಮಾಡುವ ಚಾನ್ಸಸ್ ಇದೆ. ಇನ್ನುಳಿದಂತ 2 ಕಂತುಗಳು ನೆಕ್ಸ್ಟ್ ಆಗಸ್ಟ್ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಜಮಾ ಮಾಡುವ ಚಾನ್ಸಸ್ ಇದೆ. ಸೊ ಒಟ್ಟಾರೆಯಾಗಿ ಮುಂದಿನ ತಿಂಗಳಲ್ಲಿ ಅಂದ್ರೆ ಇನ್ನೇನು ನಾಳೆಯಿಂದ 1ನೇ ತಾರೀಕು ಶುರುವಾಗುತ್ತೆ ಆಗಸ್ಟು, ಇನ್ನು 4-5 ದಿನದಲ್ಲಿ ಹಣ ಜಮಾ ಮಾಡ್ತಾರೆ. 4,000 ರೂಪಾಯಿ ಅಂತೂ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಬೈ ಚಾನ್ಸ್ 4,000 ರೂಪಾಯಿ ಹಾಕಿಲ್ಲ ಅಂದ್ರೆ ಆಗಸ್ಟ್ ತಿಂಗಳಲ್ಲೇ ಇನ್ನೊಂದು ಏನು ಗೌರಿ ಗಣೇಶನ ಹಬ್ಬ ಬರುತ್ತೆ. ಸೊ ಮಂತ್ ಎಂಡಲ್ಲಿ ಬರುತ್ತೆ. ಆ ಮೂಮೆಂಟಲ್ಲಿ ಇನ್ನೂ 2,000 ರೂಪಾಯಿ ಜಮಾ ಮಾಡ್ತಾರೆ. ಈಗ ವರಮಹಾಲಕ್ಷ್ಮಿಗೆ 2,000 ರೂಪಾಯಿ, ಗೌರಿ ಗಣೇಶ ಹಬ್ಬಕ್ಕೆ 2,000 ರೂಪಾಯಿ, ಈ ರೀತಿಯಾಗಿ ಒಟ್ಟಾರೆ 4,000 ರೂಪಾಯಿ ನಿಮಗೆ ಇದೇ ಆಗಸ್ಟ್ ತಿಂಗಳಲ್ಲಿ ಬರುವ ಚಾನ್ಸಸ್ ಅಂತೂ ಜಾಸ್ತಿ ಇದೆ ಸ್ನೇಹಿತರೆ. ಸೊ ಡೇಟು ಅಫಿಷಿಯಲ್ ಆಗಿ ಇನ್ನೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಈ ಒಂದು ಡೇಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಲ್ಲ. ಇನ್ನೇನು ಸದ್ಯದಲ್ಲೇ ತಿಳಿಸ್ಬೋದು. ಬೈ ಚಾನ್ಸ್ ತಿಳಿಸ್ದೇನು ಅಕೌಂಟಿಗೂ ಕೂಡ ಹಣನ ಹಾಕ್ಬೋದು. ನಾನು ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದರೂ ಕೂಡ ನನ್ನ ಒಂದು ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಅಫಿಷಿಯಲ್ ಮಾಹಿತಿ ಬಂದರೂ ಕೂಡ ನಾನು ವಿಡಿಯೋ ಮಾಡಿ ಫಾಸ್ಟಾಗಿ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಒಟ್ಟಲ್ಲಿ ಇನ್ನೊಂದು 4-5 ದಿನದಲ್ಲಿ ಹಣ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಯಾರು ಕೂಡ ಬೇಸರಗೊಳ್ಬೇಡಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಇಷ್ಟು ದಿನಗಳ ಕಾಲ ಈ ರೀತಿ ಯಾಕೆ ಸುಳ್ಳು ಹೇಳಿದ್ರು ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಬಿಟ್ಟು ಕತೆ ಹೇಳ್ಕೊಳ್ತಾ ಬಂದಿದ್ದಾರೆ. ಸೊ ನಾವು ಅದನ್ನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡಿದೀವಿ ಅಷ್ಟೇನೆ. ಓಕೆ ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.